ಗುಡ್ ಮಾರ್ನಿಂಗ್ ಅಮ್ಮ. ಗುಡ್ ಮಾರ್ನಿಂಗ್ ಗಾಯ್ಸ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಓ ನಿನ್ ಮಕ ಊದ್ಕೊಳಕ್ ನನ್ ಕ್ಯಾಮ್ರಾ ಬೇಕೇನವಾ? ಏನಮ್ಮ? ಆಯ್ತು ಇರು. ಇವತ್ತು ಗುರುವಾರ, ಇವತ್ತಿಂದ ನಮ್ಮೂರಲ್ಲಿ ಹಬ್ಬ ಸ್ಟಾರ್ಟ್. ಇವತ್ತು ಈಗ ಹೋಗ್ಬೇಕು. ಬೆಳಿಗ್ಗೆ ಎಷ್ಟು ಗಂಟೆ? 6:30 7 ಗಂಟೆ ಆಗಿದೆ. ಈಗ ಹೋಗಿ ಬಿಸಿಲು ನೀರು ತಗೊಂಡು ಬರಬೇಕು. ಮತ್ತೆ ಬಂದ್ಬಿಡ್ತೀನಿ. ಆಮೇಲೆ ಎಲ್ಲ ಸಾಮಾನುಗಳೆಲ್ಲ ತಗೊಂಡೋಗೋದು. ಅಲ್ಲೆಂಗೆ ಅಂತ ಅಂದರೆ ನಾವು ಪ್ರತಿಯೊಂದು ಸಾಮಾನು ನಾವು ಇಲ್ಲಿಂದನೇ ತೊಗೊಂಡೋಗ್ಬೇಕು. ಯಾಕೆಂದರೆ ಅಲ್ಲಿ ಯಾರೂ ಇರಲ್ಲ. ಮನೆ ಬೀಗ ಹಾಕ್ಕೊಂಡು ಬಂದಿರ್ತೀವಿ. ವರ್ಷಕ್ಕೆ ಒಂದೇ ಸಲ ಹೋಗೋದು ಆ ಮನೆಗೆ. ಹಾಗಾಗಿ ಪ್ರತಿಯೊಂದೂ ಇಲ್ಲಿಂದನೇ ತೊಗೊಂಡೋಗ್ಬೇಕು. ಅದಕ್ಕೆ ಫಸ್ಟು ಹೋಗಿ ಅಲ್ಲಿ ಕ್ಲೀನ್ ಮಾಡ್ಬಿಟ್ಟು ಬಂದಿದ್ವಿ. ಫಸ್ಟೇ ಹೋಗ್ಬಿಟ್ಟು ಇವಾಗ ಹೋಗ್ಬಿಟ್ಟು ಕ್ಲೀನ್ ಮಾಡಿಬಿಟ್ಟು ಇನ್ನು ಸ್ವಲ್ಪ ಒರೆಸಿ ಎಲ್ಲ ಮಾಡಿಬಿಟ್ಟು ಬಿಸಿಲು ನೀರು ತಗೊಂಡು ಬಂದ್ಬಿಡ್ತೀನಿ ನಾನು. ಆಮೇಲೆ ಮತ್ತೆ ಸಾಮಾನೆಲ್ಲ ತೊಗೊಂಡು ಒಟ್ಟಿಗೆ ಹೋಗೋದು. ಇವತ್ತಿಂದನೇ ಆ್ಯಕ್ಚುಲಿ ಸ್ಟಾರ್ಟ್ ಅಂತಲೇ ಹೇಳ್ಬೋದು ಹಬ್ಬ. ನೆನೆ ಮೊನ್ನೆ ಆಚೆ ಮೊನ್ನೆ ಆಗಿದೆಲ್ಲ ನನಗೇನು ಕೆಲಸ ಇರಲಿಲ್ಲ. ಆರಾಮಾಗಿ ದೇವ್ರು ನೋಡ್ಕೊಂಡು ಆರಾಮಾಗಿದ್ದೆ. ಇವತ್ತಿಂದ ಕೆಲಸಗಳು ಪ್ರತಿಯೊಂದೂ ಇವತ್ತಿಂದ ಸ್ಟಾರ್ಟು. ಶನಿವಾರದವರೆಗೂ. ಭಾನುವಾರ ಆದರೂ ಮುಗಿಯಲ್ಲ. ಭಾನುವಾರ ಮಧ್ಯಾಹ್ನದ ಮೇಲೆ ಮುಗೀತದೆ ಅಂತಲೇ ಹೇಳ್ಬೋದು. ಊರಲ್ಲೇ ಇರೋದು ಅಷ್ಟು ದಿನವೂ. ಅಲ್ಲಿಂದ ಇಲ್ಲಿಗೆ ಇಲ್ಲಿ ಹತ್ರನೇ ಆಗುತ್ತೆ ನಮಗೆ. ಒಂದು 10 ಕಿಲೋಮೀಟ್ರೂ ಆಗಲ್ಲ, ಇನ್ನೂ ಕಮ್ಮಿನೇ ಆಗುತ್ತೆ. ಅಲ್ಲಿಂದ ಇಲ್ಲಿಗೆ ಗಾಡಿ ತಗೊಂಡು ಓಡಾಡ್ಕೊಂಡು ಅಲ್ಲಿಗೆ ಹೋದ್ಮೇಲೆ ಅಲ್ಲೂ ಹಬ್ಬ ಮಾಡ್ಕೊಂಡು ಇಲ್ಲಿಗೆ ಬಂದರೆ ಇಲ್ಲೂ ಹಬ್ಬ ಮಾಡ್ಕೊಂಡಿರೋದು. ಯಾಕೆಂದರೆ ಈ ಊರಲ್ಲೂ ಹಬ್ಬ. ಹಂಗಾಗಿ ಅಲ್ಲೂ ಕೊಂಡ ನೋಡ್ಕೊಂಡು ಇಲ್ಲೂ ಕೊಂಡ ನೋಡ್ಕೊಂಡು ಇಲ್ಲಂತೂ ಸುತ್ತಮುತ್ತ ಹಬ್ಬಗಳಾಗ್ತಿರತ್ತೆ. ಎಲ್ಲ ಕಡೆನೂ ಕೊಂಡ ನೋಡ್ಕೊಂಡು ಓಡಾಡ್ಕೊಂಡಿರೋದು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ. ಓಡಾಡ್ಕೊಂಡಿರೋದ್ರ ಜೊತೆ ಕೆಲಸನೂ ಮಾಡಬೇಕು. ಇಲ್ಲ ಅಂತಂದರೆ ಆಗಲ್ಲ. ನೋಡೋಣ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ವಿಡಿಯೋ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ. ಮತ್ತು ನಾವು ಯಾವ ಥರ ಹಬ್ಬ ಆಚರಿಸ್ತೀವಿ ನಮ್ಮ ಮನೇಲಿ ಅಂದರೆ ಇವಾಗ ಆ್ಯಕ್ಚುಲ್ ಹಬ್ಬ ಆಚರಿಸೋದೇ ನಾವು ನಮ್ಮಿಂದ ಸ್ಟಾರ್ಟ್ ಆಗೋದು. ಇವಾಗ ಯಾವ ಥರ ನಾವು ನಮ್ಮ ಮನೇಲಿ ಹಬ್ಬ ಮಾಡ್ತೀವಿ ಅಂತ ಅನ್ನೋದನ್ನೆಲ್ಲ ಕ್ಯಾಪ್ಚರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಅಷ್ಟೇ ಗೈಸ್. ಮತ್ತೆ ಸಿಗ್ತೀನಿ. ಇದೇ ನಮ್ಮ ದೇವ್ರ ಮನೆ. ಪುಟ್ಟದಾಗಿದೆ. ಆದರೆ ಒಂದು ಸಜ್ಜಾ ಕಲ್ಲಲ್ಲಿ ಮಾಡ್ಕೊಂಡಿರೋದು ನಾವು. ಮತ್ತು ಇಷ್ಟ ಪೂಜೆ ಎಲ್ಲ ಆಯಿತು. ಇವಾಗ ಬಿಸಿಲು ನೀರು ತಗೊಳಕ್ಕೆ ಅಂತ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡಿ ಇಕ್ಕಿದ್ದೀನಿ. ಈಗ ಪೂಜೆ ಎಲ್ಲ ಆಗಿದೆ. ಈ ಥರ ನಾನಿಲ್ಲಿ ರೆಡಿ ಆಗ್ತಾ ಇದ್ದೀನಿ. ಅಂದರೆ ಕೊಂಡಾಬಂಡಿಗೆ ಆರತಿ ತೊಗೊಂಡೋಗೋಣ ಅಂತ ಅಂದ್ಬಿಟ್ಟು. ಅಲ್ಲೆಲ್ಲ ಟೆಂಬಿಟ್ನ ಆರತಿ ಕೊಂಡಾಬಂಡಿಗೆ ಆರತಿ ತೊಗೊಂಡ್ರೆ ಮನೆ ಎದುರುಗಡೆನೇ ಬರಲ್ಲ. ಎಲ್ಲ ನಾವೇ ತೊಗೊಂಡೋಗ್ಬೇಕು ದೇವಸ್ಥಾನದ ಹತ್ರ. ಹಂಗಾಗಿ ರೆಡಿ ಆಗ್ತಿದ್ದೀವಿ. ಫುಲ್ ಎಲ್ಲ ರೆಡಿಯಾಗಿ ಎಲ್ಲರೂ ಅಷ್ಟೇ ಒಂಥರ ಗ್ರ್ಯಾಂಡಾಗಿ ರೆಡಿಯಾಗಿ ಬಂದಿರ್ತಾರೆ. ಅದಕ್ಕೆ ನಾನು ಸ್ವಲ್ಪ ರೆಡಿ ಆಗೋಣ ಅಂತ ಅಂದ್ಬಿಟ್ಟು ರೆಡಿ ಆಗ್ತಾ ಇದ್ದೀನಿ. ಇದೇ ನನ್ನ ಔಟ್ಫಿಟ್. ಹೇಳ್ಬೇಕು ಅಂತಂದರೆ ಸೀರೆ ಹಾಕೋಬೇಕಾಗಿತ್ತು. ನಾನು ಸೀರೆ ತಂದಿರಲಿಲ್ಲ, ಡ್ರೆಸ್ ಮಾತ್ರ ತೊಗೊಬಂದಿದ್ದೆ. ಹಂಗಾಗಿ ಡ್ರೆಸ್ ಹಾಕ್ಕೊಂಡು ಸಿಂಪಲಾಗಿ ರೆಡಿಯಾಗಿದ್ದೀನಿ ಅಂತಲೇ ಹೇಳ್ಬೋದು. ಮತ್ತು ಹೇರ್ ಸ್ಟೈಲೆಲ್ಲ ಏನು ಮಾಡ್ಕೊಂಡಿಲ್ಲ. ಸುಮ್ಮನೆ ಹಂಗೆ ಒಂದು ಕ್ಲಿಪ್ ಬಿಟ್ಬಿಟ್ಟಿದ್ದೀನಿ. ಹೇಳ್ಬೇಕು ಅಂತ ಅಂದರೆ ಜಡೆ ಎಣಿಬೇಕಾಗಿತ್ತು. ಏಕೆಂದರೆ ಅಲ್ಲಿ ಆರತಿ ಅಂತ ಅಂದ್ಬಿಟ್ಟು ತೊಗೊಬರ್ತಾರಲ್ಲ, ಎಲ್ಲಾದರೂ ಕೂದಲು ಸೀದ್ಬಿಡೋದು ಆ ಥರ ಎಲ್ಲ ಮಾಡ್ತಿರ್ತಾರೆ. ನಾನು ಭಯದಲ್ಲೇ ಎಲ್ಲರೂ ಅಂತಾಯಿದ್ರು ಕೂದಲು ಕಟ್ಕೊಂಡು ಹೋಗು ಅಂತ ಅಂದ್ಬಿಟ್ಟು. ಆದ್ರೂ ನಾನು ಹಿಂಗೆ ಇರಲಿ ಅಂತ ಅಂದ್ಬಿಟ್ಟು ಮ್ಯಾನೇಜ್ ಮಾಡ್ತೀನಿ ಅಂದ್ಕೊಂಡು ಹೋದೆ. ಹಂಗೆ ಮ್ಯಾನೇಜ್ ಮಾಡ್ಕೊಂಡು ಬಂದೆ ಅಂತಲೇ ಹೇಳ್ಬೋದು. ಒಂಥರ ಚೆನ್ನಾಗಿರುತ್ತೆ. ಅಲ್ಲೆಲ್ಲ ಒಂದೇ ಕಡೆ ಸೇರ್ತಾರೆ, ಫುಲ್ಲು ಪಟಾಕಿ ಹೊಡಿತಾ ಇರ್ತಾರೆ. ಎಲ್ಲ ಒಂಥರ ಚೆನ್ನಾಗಿರುತ್ತೆ ವೈಬ್ ಅಂತಲೇ ಹೇಳ್ಬೋದು. ಅಲ್ಲಿ ಯಾರೂ ಇಲ್ದಿರೋ ಕಾರಣ ನಾನು ವಿಡಿಯೋ ಮಾಡ್ಕೊಂಡಿಲ್ಲ. ಅಲ್ಲಿಗೆ ಹೋಗಿ ಆರತಿ ತಟ್ಟೆ ಹಿಡ್ದಿರೋದ್ರಿಂದ ಒಂದು ಕೈಯಲ್ಲಿ ವಿಡಿಯೋ ಮಾಡ್ಕೊಳಕ್ಕಾಗಲ್ಲ. ಮತ್ತು ಸುಮಾರು ಜನ ಇರ್ತಾರೆ. ಹಂಗಾಗಿ ನಾನು ಅಲ್ಲೇನು ಕ್ಲಿಪ್ಪಿಂಗ್ಸ್ ತೊಗೊಂಡಿಲ್ಲ.
ನಮ್ಮೂರು ಬಂದು ಫುಲ್ ಪಟಾಕಿಗೆ ಫೇಮಸ್ ಅಂತಲೇ ಹೇಳ್ಬೋದು. ಲಕ್ಷ ಗಟ್ಟಲೆ ಪಟಾಕಿಗೆ ಸುರಿದಿರ್ತಾರೆ. ಅದನ್ನ ನೋಡೋಕ್ಕೆ ಅಂತ ಅಂದ್ಬಿಟ್ಟೇ ಜನ ಬಂದಿರ್ತಾರೆ. ಅಂದರೆ ಪಟಾಕಿ ಹೊಡಿಯೋದು ನೋಡೋಕ್ಕೆ ಅಂತಲೇ ಫುಲ್ಲು ಜನ ತುಂಬಿರ್ತಾರೆ. ಊರಿನ ಜನ ಎಲ್ಲ ಅಲ್ಲೇ ಇರ್ತಾರೆ. ವೆರೈಟಿಯಾಗಿ ಪಟಾಕಿ ಹೊಡಿತಾ ಇರ್ತಾರೆ. ಇಲ್ಲಿ ಸ್ಯಾಂಪಲ್ ಅಷ್ಟೇ. ಇನ್ನೊಂದು ಪಟ್ಲದಮ್ಮನ ದೇವಸ್ಥಾನದಲ್ಲಿ ಪಟಾಕಿ ಹೊಡಿತಾರೆ. ಅದು ತುಂಬ ಚೆನ್ನಾಗಿರುತ್ತೆ. ಇದಕ್ಕಿಂತ 2ರಷ್ಟು ಅಲ್ಲೇ ಚೆನ್ನಾಗಿರುತ್ತೆ. ಅದು ಅಂದರೆ ಹೋಗೋಕ್ಕಾಗಲಿಲ್ಲ. ಆವತ್ತಿನ ದಿನ ತುಂಬ ಕೆಲಸ ಇತ್ತು, ಹಂಗಾಗಿ ಹೋಗೋಕ್ಕಾಗಲಿಲ್ಲ. ಟಮಟೆ